ಕೆ.ಎಸ್. ಅರುಣ್ಕುಮಾರ್ ಅಂತ ಮಾನವ ಹಕ್ಕುಗಳು ಮತ್ತು ಮಾಧ್ಯಮ ಸಂಘಟನೆ ಸಂಸ್ಥಾಪಕ ರಾಜ್ಯಾಧ್ಯಕ್ಷ ಇದ್ದೀನಿ. ಏನು ಚಿಕ್ಕಬಳ್ಳಾಪುರ ಜಿಲ್ಲೆ ಶಿಡ್ಲಘಟ್ಟ ತಾಲೂಕಿನ ಒಂದು 12ನೇ ತಾರೀಕು ಮೊದಲನೇ ತಿಂಗಳ ಈ ಹಿಂದೆ ನಡೆದಿರ್ತಕ್ಕಂಥ ಒಂದು ಕಲ್ಟ್ ಸಿನಿಮಾ ಚಿತ್ರದ ಒಂದು ಪ್ರಮೋಷನ್ ಕಾರ್ಯಕ್ರಮದ ಒಂದು ಅಂಗವಾಗಿ ಈ ಭಾಗದ ಕಾಂಗ್ರೆಸ್ ಮುಖಂಡರು ಆಗಿರ್ತಕ್ಕಂಥ ರಾಜೀವ್ ಗೌಡರು ಅವರ ಫ್ಲೆಕ್ಸ್ ಮತ್ತು ಬ್ಯಾನರ್ನ ಅಳವಡಿಸಿಕೊಂಡಿದ್ದಾರೆ. ಅದು ಕೂಡ ಒಂದು ಯಾವ ರೀತಿ ನಗರಸಭೆಯಿಂದ ಅನುಮತಿಯನ್ನು ಪಡೆಯದೆ ಇವತ್ತು ಫ್ಲೆಕ್ಸ್ಗಳನ್ನು ಅಳವಡಿಸಿರ್ತಾರೆ. ಆ ಒಂದು ನಿಟ್ಟಿನಲ್ಲಿ ಹೃದಯ ಭಾಗದಲ್ಲಿರ್ತಕ್ಕಂಥ ಕೋಟೆ ಸರ್ಕಲ್ನಲ್ಲಿ ಸಾರ್ವಜನಿಕರಿಗೆ ಅನುಗುಣವಾಗಿ ಓಡಾಡಲಿಕ್ಕೆ ಅವಕಾಶ ಆಗಲಿ ಅನ್ನೋ ಹಿತದೃಷ್ಟಿಯಿಂದ ಇಲ್ಲಿನ ನಗರಸಭೆ ಆಯುಕ್ತರಾಗಿರ್ತಕ್ಕಂಥ ಅಮೃತಜಿ ಅವರು ಕಾರ್ಯ ಮತ್ತು ಸೇವೆ ಶ್ಲಾಘನೀಯ ಅಂತ ಹೇಳಿದ ಆ ಫ್ಲೆಕ್ಸನ್ನು ತೆರವುಗೊಳಿಸಿರುವಂಥ ಒಂದು ಘಟನೆ ವಿಚಾರವಾಗಿ ಅವರೊಂದಿಗೆ ಈ ಭಾಗದ ಕಾಂಗ್ರೆಸ್ ಮುಖಂಡರು ಆಗಿರ್ತಕ್ಕಂಥ ರಾಜೀವ್ ಗೌಡ ಅಲಿಯಾಸ್ ರಾಜಣ್ಣನವರು ಆ ಮಹಿಳೆಯ ಒಬ್ಬ ಅಧಿಕಾರಿಯನ್ನು ನೋಡದೆ ಭಾಳ ಅಸಭ್ಯವಾಗಿ ಮತ್ತು ಭಾಳ ಕೆಟ್ಟ ಭಾಷೆಯಿಂದ ಅವ್ರದೊಂದಿಗೆ ಮಾತಾಡ್ದಲ್ಲದೆ ಅವ್ರನ್ನ ಬೆದರಿಕೆ ಹಾಕೋದ್ರ ಜೊತೆಗೆ ವಿಶೇಷವಾಗಿ ಏನಾಗುತ್ತೆ, ಈ ಸಮಾಜ ನಾನು ಬೆಂಕಿ ಹಚ್ತೇನೆ, ನಾನು ತೆಂಗೆ ಹೇಳಿಸ್ತೇನೆ, ಹಾಗೆ ನಿಮ್ಮನ್ನು ಚಪ್ಪಲಿ ಹೊಡಿಸ್ತೀನಿ ಅನ್ನೋ ಒಂದು ನಿಟ್ಟಿನಲ್ಲಿ ಇವತ್ತು ಅವರು ನಾನು ಏನು ಹೇಳಿಕೆಗಳು ಕೊಟ್ಟಿದ್ದಾರೆ ಅದು ಭಾಳಷ್ಟು ಖಂಡನೀಯ ಅಂತ ಹೇಳ್ತಾ ಇದನ್ನು ನಮ್ಮ ಮಾನವ ಹಕ್ಕುಗಳು ಮತ್ತು ಮಾಧ್ಯಮ ಸಂಘಟನೆ ತೀವ್ರವಾಗಿ ಖಂಡಿಸುತ್ತಾ ಈ ಕೂಡಲೇ ರಾಜೀವ್ ಗೌಡ್ರ ಮೇಲೆ ಗೂಂಡಾ ಕಾಯ್ದೆಯಲ್ಲಿ ಪ್ರಕರಣ ದಾಖಲು ಮಾಡಬೇಕು, ಹಾಗೆಯೇ ಅವರನ್ನು ಈ ಭಾಗದ ವತಿಯಿಂದ ಗಡೀಪಾರು ಮಾಡಬೇಕು, ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರ ಶಾಂತಿಯಿಂದ ಬದುಕಲಿಕ್ಕೆ ಒಂದು ಅವಕಾಶ ಮಾಡಿಕೊಡ್ಬೇಕು ಈ ಪೊಲೀಸ್ ಇಲಾಖೆ ಅಂತ ಹೇಳ್ತಾ ಅವ್ರ ಮೇಲೆ ಈ ಕ್ಷಣವೇ ಅವ್ರನ್ನ ಬಂಧಿಸಿ ಸಂಬಂಧಪಟ್ಟಾಗೆ ಅವ್ರನ್ನ ನ್ಯಾಯಾಂಗಕ್ಕೆ ಒಳಪಡಿಸಬೇಕು ಅಂತೇಳಿ ಇವತ್ತು ಇನ್ಸ್ಪೆಕ್ಟರ್ಗೆ ನಾನು ದೂರನ್ನು ಕೊಟ್ಟಿದ್ದೆ. ಸರ್, ಈಗ ಪೊಲೀಸರು ಯಾವುದೇ ರೀತಿ ಕ್ರಮ ತಗೊಳ್ಳಿಲ್ಲ ಅಂತಂದರೆ ತಮ್ಮ ಮುಂದಿನ ಹೋರಾಟ ಈಗಾಗಲೇ ನಾನು ಸ್ಪಷ್ಟೀಕರಣ ನಾನು ಕೊಟ್ಟುವಂಥ ದೂರಿನಲ್ಲಿ ಹೇಳಿದ್ದೀನಿ. ಮುಂದಿನ ದಿನಗಳಲ್ಲಿ ಏನಾದರೂ ಆಗುವಗಳಿಗೆ ನೀವು ಅವ್ರು ಬಂಧಿಸಿಲ್ಲ ಅಂತಂದರೆ, ರಾಜೀವ್ ಗೌಡರು ಏನಾದರೂ ಬಂಧಿಸಿಲ್ಲ, ಅವ್ರು ನ್ಯಾಯಾಂಗಕ್ಕೆ ಒಳಪಡಿಸಿಲ್ಲ ಅಂದರೆ ಮುಂದಿನ ಆಗುವಗಳಿಗೆ ನಿಮ್ಮ ಪೊಲೀಸ್ ಇಲಾಖೆ ನೇರವಾಗಿ ಹೊಣೆ ಅಂತ ಹೇಳ್ಬಿಟ್ಟು ನಾನು ಈಗಾಗಲೇ ಸ್ಪಷ್ಟವಾಗಿ ನನ್ನ ಒಂದು ದೂರಲ್ಲಿ ನಾನು ಉಲ್ಲೇಖನ ಮಾಡಿದ್ದೀನಿ.